ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಘಾತಗಳು ಮತ್ತು ಘಾತಾಂಕಗಳು ಅನ್ನುವಂಥ ಪಾಠದ ಅಭ್ಯಾಸ 13.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಘಾತಗಳು ಮತ್ತು ಘಾತಾಂಕಗಳಿಗೆ ಇಂಗ್ಲಿಷ್ನಲ್ಲಿ ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಇವತ್ತಿನ ದಿವಸ ನಾವು ಈ ಅಭ್ಯಾಸದ 3ನೇ ಪ್ರಶ್ನೆಯ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ 1 ಮತ್ತು 2ನೇ ಪ್ರಶ್ನೆಯನ್ನ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಪ್ರಶ್ನೆಯನ್ನ ಬಿಡಿಸೋಣ. ಪ್ರಶ್ನೆ ಹೀಗಿದೆ ನೋಡಿ: ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇವತ್ತಿನ ದಿವಸ ನಾವು 2 ಮತ್ತು 4ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ 1 ಮತ್ತು 3ನೇ ಲೆಕ್ಕವನ್ನ ಈಗಾಗಲೇ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಲೆಕ್ಕಗಳನ್ನ ಬಿಡಿಸೋಣ. ಪ್ರಶ್ನೆ ಹೀಗಿದೆ: 343 4ನೇ ಪ್ರಶ್ನೆ 3125. ಹಾಗಾದ್ರೆ ಇವೆರಡೂ ಸಂಖ್ಯೆಗಳನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಯಾವ ರೀತಿಯಾಗಿ ಮಾಡೋದಂದಾಗ, ಇದನ್ನ ಕೊಟ್ಟಿರುವಂತ ಸಂಖ್ಯೆಯನ್ನ ನಾವು ಏನ್ ಮಾಡ್ಕೋಬೇಕಾಗ್ತಾ ಇದೆ, ಈ ರೀತಿಯಾಗಿ. ಹೌದಾ? ಈ ರೀತಿಯಾಗಿ ಯಾವಾಗ ಮಾಡ್ತಾವ ಅಂದ್ರೆ ಲಸ ಮಸ ಲೆಕ್ಕಗಳನ್ನು ಮಾಡುವಾಗ ಈ ರೀತಿಯಾಗಿ ನಾವು ಬರ್ಕೊಳ್ತಾ ಇದ್ದೀವಿ. ಈಗ ಈ ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ತಿಳ್ಕೊಬೇಕಂದ್ರೆ ನಮಗೆ ಮುಖ್ಯವಾಗಿ ಬಾಧ್ಯತೆಯ ನಿಯಮಗಳು ಗೊತ್ತಿರಬೇಕು. ಹೌದಾ? ಈ ಸಂಖ್ಯೆ 2ರಿಂದ ಭಾಗ ಹೋಗ್ತಾ ಇದೆಯೋ, 3ರಿಂದ ಭಾಗ ಹೋಗ್ತಾ ಇದೆಯೋ, 4, 5, 6, 7, ಹೌದಾ? ಅವುಗಳಿಗಾಗಿ ಬಾಧ್ಯತೆಯ ನಿಯಮವನ್ನು ನಾವು ತಿಳ್ಕೊಬೇಕಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ 343 ಅನ್ನುವಂತ ಸಂಖ್ಯೆ ಇದು 7ರಿಂದ ಭಾಗ ಹೋಗ್ತಾ ಇದೆ. ಆದ್ದರಿಂದ ಇದನ್ನ 7ರಿಂದ ಭಾಗಿಸೋಣ. ಹಾಗಾದ್ರೆ 7ರ ಮಗ್ಗಿಯಲ್ಲಿ 35 ಇಲ್ಲ. ಹಾಗಾದ್ರೆ ಅದಕ್ಕಿಂತ ಕಡಿಮೆ ಸಂಖ್ಯೆ ಯಾವ್ದಿದೆ? 7 1 7, 7 2 14, 7 3 21, 7 4 28, 7 35 ಆಗ್ತಾ ಇದೆ. ಹಾಗಾಗಿ 7 4 28 ತೆಗೆದುಕೊಳ್ಳೋಣ. ಹಾಗಾಗಿ 34ರಲ್ಲಿ 28 ಹೋದಾಗ 6 ಉಳಿತಾ ಇದೆ, ಮುಂದೆ 3 ಇದೆ, 63. ಹಾಗಾದ್ರೆ 7 9 63. ಹೌದಾ? ಆಮೇಲೆ 7ರ ಮಗ್ಗಿಯಲ್ಲಿ 49 ಇದೆಯಾ? ಇದೆ. 7 7 49. ಹಾಗಾದ್ರೆ 7 ಇದೆಯಾ? 7 1 7. ಈ ಲೆಕ್ಕವನ್ನ ಈ ರೀತಿಯಾಗಿ ಬಿಡಿಸ್ಬೇಕು. ಹೌದಾ? ಆಮೇಲೆ ಇಲ್ಲಿ ನೋಡಿ, ಇದನ್ನ ಗುಣಾಕಾರ ರೂಪದಲ್ಲಿ ಬರ್ಕೋಬೇಕು. 7 ಗುಣಿಸು 7 ಗುಣಿಸು 7. ಹೌದಾ? ಈ ಕೊಟ್ಟಂತ ಸಂಖ್ಯೆಗಳನ್ನ ಈ ರೀತಿಯಾಗಿ ಬರ್ಕೋಬೇಕು. ಆಮೇಲೆ 7 ಘಾತಾಂಕ 3. ಹಾಗಾದ್ರೆ ಇಲ್ಲಿ ಅಷ್ಟು ಸಂಖ್ಯೆಗಳು ಏನಾಗಿದ್ದಾವೆ? 7 ಆಗಿದೆ. ಎರಡು ಸಲ ಇದೆ? 3 ಸಲ ಇದೆ. 1 2 3. ಅದನ್ನ ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀವಿ. ಇನ್ನು 4ನೇ ಲೆಕ್ಕ 3125 ಬಿಡಿಸ್ಬೇಕಾಗಿದೆ. ಅದನ್ನು ಕೂಡ ಈ ರೀತಿಯಾಗಿ ಬಿಡಿಸೋಣ. 3125. ಇಲ್ಲಿಯೂ ಕೂಡ ನಮಗೆ ಬಾಧ್ಯತೆಯ ನಿಯಮಗಳು ಗೊತ್ತಿರಬೇಕು. ಈ ಸಂಖ್ಯೆಯ ಕೊನೆಯಲ್ಲಿ 5 ಬಂದಿದೆ. ಹಾಗಾದ್ರೆ ಈ ಸಂಖ್ಯೆ ಏನಾಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ. ಇಲ್ಲಿ 31 ಇದೆ. ಹಾಗಾದ್ರೆ 5ರ ಮಗ್ಗಿಯಲ್ಲಿ 31 ಇದೆಯಾ? ಇಲ್ಲ. ಅದಕ್ಕಿಂತ ಕಡಿಮೆ ಸಂಖ್ಯೆ 30. 5 ಆಗ್ಲೇ 30, 1 ಉಳಿತು 12. ಹಾಗಾದ್ರೆ 5 2 10, 2 ಉಳಿತು 5 ಇದೆ, 25 ಆಯ್ತು. 5 2 25. ಇಲ್ಲಿ ಕೊನೆಯಲ್ಲಿ 5 ಬಂದಿರೋದ್ರಿಂದ ಮತ್ತೆ ಇದನ್ನ 5ರಿಂದ ಭಾಗಿಸಬೇಕು. 5 1 5, 1 ಉಳಿತು 12 ಆಯ್ತು. 5 2 10, 2 ಉಳಿತು 25, 5. ಮತ್ತಿದು 5ರಿಂದ ಭಾಗ ಹೋಗ್ತಾ ಇದೆ. 5 2 10, 2 ಉಳಿತು 25 ಆಯ್ತು. 5 5 25. 25 5ರಿಂದ ಭಾಗ ಹೋಗ್ತಾ ಇದೆ. 5 5. ಆಮೇಲೆ ಇದು ಕೂಡ 5 5.
5 ಒಂದ್ಲೆ ಇದು 5 ಐದ್ಲೆ 5 ಒಂದ್ಲೆ 5. ಹೌದಾ? ಈ ರೀತಿಯಾಗಿ ಲೆಕ್ಕವನ್ನ ಮಾಡಬೇಕು. ಇಲ್ಲಿಗೆ ಈ ಹಂತ ಮುಕ್ತಾಯವಾಯಿತು. ಈ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ನಾವೇನ್ ಮಾಡ್ಬೇಕು, ಬರ್ಕೋಬೇಕು. 1 2 3 4 5 1 2 3 4 5. ಹಾಗಾದ್ರೆ ಇದನ್ನ ಈಗ ಏನ್ ಮಾಡ್ಬೇಕಾಗಿದೆ, ಘಾತಾಂಕ ರೂಪದಲ್ಲಿ ಬರೆಯಬೇಕಾಗಿದೆ. ಕೊಟ್ಟಿರುವಂತಹ ಸಂಖ್ಯೆ 5, ಇದು ಎಷ್ಟು ಸಲ ಇದೆ? 5 ಸಲ ಇದೆ. 5 ರ ಘಾತ 5 5 ರ ಘಾತ 5. ಹಾಗಾದ್ರೆ 343ರ ಉತ್ತರ 7 ರ ಘಾತ 3 3125ರ ಉತ್ತರ 5 ರ ಘಾತ 5 ಅಂತೇಳಿ ಈ ರೀತಿಯಾಗಿ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.